ಎಲ್ಲಿಗೆ ಹೋಗಿ ಕುಳಿತರೂ ಕೂಡ ನಮ್ಮ ಮೊಬೈಲ್ ನಾವು ಬಿಟ್ಟಿರುವುದಿಲ್ಲ, ನಮ್ಮ ವ್ಯಾವಹಾರಿಕ ಜೀವನ ಬಿಟ್ಟಿರುವುದಿಲ್ಲ. ಟಿವಿಯಲ್ಲಿ ಬರುವ ಧಾರಾವಾಹಿಗಳ ಚಿಂತನೆ ಇರಬಹುದು, ಅಥವಾ ಬೇರೆ ಬೇರೆ ನಮಗೆ ಇಷ್ಟವಾದ ಕ್ಷೇತ್ರಗಳ ಮಾತು ಅಲ್ಲೂ ಕೂಡ ಆಡುತ್ತಾ ಅಲ್ಲಿರುವ ಮೌನ ಪರಿಸರವನ್ನ ನಾವು ಕೆಡಿಸುತ್ತೇವೆ. ಅಂದರೆ ಒಂದು ಕರ್ಮವನ್ನು ಆಚರಣೆ ಮಾಡುವಾಗ ಯಾವ ಒಂದು ಶುದ್ಧ ಇರಬೇಕು ಆ ಎಚ್ಚರ. ಹಾಗೆ ಯಾತ್ರೆಗೆ ಹೊರಟಾಗ ನಮ್ಮ ವಸ್ತ್ರ, ಆಹಾರ ಮತ್ತೆ ಹೋದಲ್ಲಿ ಇರುವಂಥ ನಮ್ಮ ಸ್ವಭಾವ, ಅಂದರೆ ಯಾವ ರೀತಿ ವರ್ತಿಸುತ್ತೇವೆ, ಇದೆಲ್ಲವೂ ಕೂಡ ಪ್ರಾಮುಖ್ಯತೆಯನ್ನು ಪಡೀತದೆ. ನಮಗೆ ಈ ಬಟ್ಟೆಯನ್ನು ಹಾಕ್ಕೊಂಡ್ರೆ ಕಂಫರ್ಟ್ ಇರ್ತದೆ, ಹಾಗಾಗಿ ನಾನು ಈ ರೀತಿ ಧಾರಣೆ ಮಾಡಿ ಹೋಗ್ತೇನೆ, ಇಲ್ಲ. ಯಾಕೆ, ನಾನು ಹೋದಾಗ ಅಲ್ಲಿ ಸೇವೆ ಮಾಡುವಾಗ ಮಾತ್ರ ಯಾವ ಸಾಂಪ್ರದಾಯಿಕ ವಸ್ತ್ರ ಅದನ್ನು ಧಾರಣೆ ಮಾಡ್ತೇನೆ, ಉಳಿದ ಸಮಯದಲ್ಲಿ ನಾನು ಹೀಗಿರ್ತೇನೆ? ಖಂಡಿತ ಹಾಗಿಲ್ಲ. ಕ್ಷೇತ್ರಕ್ಕೆ ಹೊರಟಾಗ ಮೊದಲಿಗೆ ನಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆದಿರಬೇಕು. ಯಾವುದೇ ಕ್ಷೇತ್ರಕ್ಕೆ ನಾವು ಹೋಗುವಾಗ